ಇವತ್ತು ಇಷ್ಟೊಂದು ಅವಸರ ಮಾಡ್ತಿದ್ದೀರಾ? ದೀಪ, ಆ ಅವಸರ ಆಮೇಲೆ ಹೇಳ್ತೀನಿ. ಮೊದಲು ಕಳೆದುಕೊಂಡು ಹೋಗಬೇಕಂತ ನಿಂತಿರುವೆ ನನ್ನ ಮನದ ಬ್ಯಾಸರ. ಅದೇ ಹೇಳ್ರಿ. ದೀಪ, ದಿನನಿತ್ಯ ನಿನ್ನ ಮುದ್ದು ಮುಖ ನೋಡದೆ ಹಾಗೆ ಹೊರಗಡೆ ಹೋದರೆ ಈ ನಿನ್ನ ಪತಿರಾಯನ ಮನಸ್ಸು ಸರಿ ಹೋಗುವುದಿಲ್ಲ. ಅದಕ್ಕೆ ಈ ನಿನ್ನ ಮುದ್ದು ಮುಖ ನೋಡಿಕೊಂಡು ಹೋಗಬೇಕಂತ ನಿಂತಿರುವೆ. ಪ್ರೀತಿನ ಪ್ರೀತಿ ಅಷ್ಟೇ ಅಲ್ಲ ಕಣೆ, ಈ ಬಡವನ ಮನೆ ಬೆಳಗುವ ದೀಪ ನೀನು, ಆ ಕವಿ ಕಣೇಶನ ಕಣ್ಮಣಿ ನಾನು. ಅಂದ್ಹಾಗೆ ನನ್ನ ಮನದ ದೇವತೆ ನೀನು. ನಿನ್ನ ಮೇಲೆ ಪ್ರೀತಿ ಇರೋದೇನು? ಅಯ್ಯೋ ನನ್ನ ಮುದ್ದು ಯಜಮಾನ. ಹಾಗಾದರೆ ಇದೇ ಸಂತೋಷದಲ್ಲಿ ಸೊಗಸೊಂದು ಮೊದಲ ಗೀತೆಯನ್ನು. ಆಯ್ತು. ದೀಪ, ನಾನು ಹೊಲದ ಕಡೆ ಹೋಗಿ ಎತ್ತುಗಳಿಗೆ ಮೇವು ತೆಗೆದುಕೊಂಡು ಬರುತ್ತೇನೆ. ಆಯ್ತು. ಮನೆ ಕಡೆ ಜೋಪಾನ. ಸರಿ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು ದೀಪ. ಅಮ್ಮ, ತಾಯಿ ಎಲ್ಲಿದ್ದೀಯಮ್ಮ? ಎಲ್ಲಿದ್ದೀಯಾ? ಮೇಲೆ ಇರುವವರೆಗೂ ನಾನು ಯಾವಾಗಲೂ ಚೆನ್ನಾಗೇ ಇರ್ತೇನಮ್ಮ, ಯಾವಾಗಲೂ ಚೆನ್ನಾಗೇ ಇರ್ತೇನೆ. ಅಲ್ಲ ಮಗ, ಆವತ್ತು ಭೇಟಿ ಆದವನು ಇವತ್ತು ಬಂದಿದೆಯಲ್ಲ, ನೀನು ಈ ಮನೆಗೆ ಬಂದಿರೋದು ನೋಡಿದ್ರಿ
ಸಾಕ್ಷಾತ್ ಆ ಪರಮಾತ್ಮನೇ ಬಂದಂತಾಯ್ತು. ಅಮ್ಮ ಬರಲೇಬೇಕಮ್ಮ, ಬರಲೇಬೇಕು. ನಿನ್ನಂತ ತಾಯಿ ಆಶ್ರಯ ಪಡೆಯಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ರು ಕಡಿಮೆನೆ ತಾಯಿ, ಕಡಿಮೆನೆ. ನೀನ್ ಎಂಥ ಪುಣ್ಯದ ಮಗನಪ್ಪ. ನಿನ್ನಂಥ ಕಡೆಯಿಂದ ನಾನು ತಾಯಿ ಅನಿಸಿಕೊಳ್ಬೇಕಾದ್ರಿ ಅದ್ಯಾವ ಜನ್ಮದ ಪುಣ್ಯವೂ ನನಗೆ ಗೊತ್ತಿಲ್ಲಪ್ಪ. ನನಗಂತೂ ಒಂದು ತಿಳಿತಾನೇ ಇಲ್ಲ. ಅಮ್ಮ ಅದು ನೀನು ಬಯಸಿ ಬಂದ ಭಾಗ್ಯ ತಾಯಿ, ಬಯಸಿ ಬಂದ ಭಾಗ್ಯ. ಹೌದಪ್ಪ, ನಿಜ. ಇದು ನಾನು ಬಯಸಿ ಬಂದ ಭಾಗ್ಯವೇ ಸರಿ. ನಾನು ಬಯಸಿ ಬಂದ ಭಾಗ್ಯವೇ ಸರಿಯಪ್ಪ. ಅಮ್ಮ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ ಅಮ್ಮ. ನಿನ್ನ ಕೈ ತುತ್ತು ತಿನ್ನಬೇಕೆಂಬ ಆಸೆಯಿಂದ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ ಅಮ್ಮ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಆಯ್ತು ನಡಿಕಂದ, ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬಾರಪ್ಪ. ಬಾ. ಹಸುವಿನ ಬಾಧೆ ತೀರಿತು. ಏನಪ್ಪ ಹೇಳ್ತಾ ಇದ್ದೆ ನೀನು? ಈ ಬಡವರ ಮನೆಯಲ್ಲಿ ಒಂದಿದ್ರೆ ಇನ್ನೊಂದು ಇರುವುದಿಲ್ಲ. ಅಂಥದ್ರಲ್ಲಿ ಈ ಮನೆಯಲ್ಲಿ ನೀನು ಏನಪ್ಪ ಅಮೃತವಾಯ್ತು? ಅಮ್ಮ ಬಡವರ ಮನೆ ಅಣ್ಣ ಬಂಗಾರ ಅಂತಾರಲ್ಲಮ್ಮ, ಅದು ಯಾವತ್ತೂ ಸುಳ್ಳಲ್ಲ ತಾಯಿ, ಅದು ಯಾವತ್ತೂ ಸುಳ್ಳಲ್ಲ. ಆಯ್ತಪ್ಪ, ನೀನು ಹೇಳಿದಂತೆ ಈ ಮನೆ ಬಂಗಾರನೇ ಆಗ್ಲಿ. ಅಮ್ಮ ನಾನೇನು ಬರ್ತೀನಮ್ಮ. ನಿನಗೆ ಯಾವ ಕಷ್ಟ ಕಾಲದಲ್ಲಿ ನನ್ನ ಹೆಸರು ಕೂಗಿದ್ರೆ ಸಾಕಮ್ಮ, ಈ ನಿನ್ನ ಮಗ ನಿನ್ನ ಕಣ್ಣು ಮುಂದೆ ಇರ್ತಾನೆ. ನಾನಿನ್ನ ಬರ್ತೀನಮ್ಮ, ನಾನಿನ್ನ ಬರ್ತೀನಿ. ಲಕ್ಷ್ಮೀ ದೇವಿ, ಏನಮ್ಮ ನೀನು ವಿಚಿತ್ರವಾದ ಲೀಲೆ. 20 ವರ್ಷದ ಹಿಂದೆ ನನ್ನ ಮಗನನ್ನು ಕಳೆದುಕೊಂಡು ಅದೇ ದುಃಖವನ್ನೇ ನನಗಿನ್ನೂ ಮರೆಯೋದಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಅಂತ ಇನ್ನೊಬ್ಬ ಮಗನನ್ನು ಮನೆಗೆ ಕಳಿಸಿಕೊಟ್ಟಿರ್ವೆಯಲ್ಲ. ಈ ನನ್ನ ಲೀಲೆ ಎಷ್ಟು ವಿಚಿತ್ರವಾದದ್ದು ತಾಯಿ. ಈ ನನ್ನ ಲೀಲೆಯನ್ನು ನಾನೇನಂತ ಅರ್ಥ ಮಾಡಿಕೊಳ್ಳಲಿ ತಾಯಿ, ಏನಂತ ಅರ್ಥ ಮಾಡಿಕೊಳ್ಳಲಿ? ನಮ್ಮ ಯಜಮಾನರು ಬರ್ಲಿಲ್ವಲ್ಲ, ಎಲ್ಲಿ ಹೋಗಿದಾರೋ ಏನೋ.